ವಿನಯ್ ಕುಲಕರ್ಣಿ ಈಗಾಗೋದಕ್ಕೆ ಟ್ರಿಗರ್ ಪಾಯಿಂಟ್ ಏನು, ಅಥವಾ ಯೋಗೇಶ್ ಗೌಡ ಅವರನ್ನ ಹತ್ಯೆ ಮಾಡಿಸಿದ್ರು ಯಾಕೆ ಅಂತ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಬರುತ್ತೆ. ಅಂದ್ರೆ ರಾಜಕೀಯದಲ್ಲಿ ವೈಷಮ್ಯ, ಮತ್ತೊಂದು ಮಗದೊಂದು ಅಂತದೆಲ್ಲವೂ ಕೂಡ ಇರುತ್ತೆ. ಆದ್ರೆ ಈ ಹಂತಕ್ಕೆ ಹೋಗೋದಕ್ಕೆ ಒಂದು ಟ್ರಿಗರ್ ಪಾಯಿಂಟ್ ಇರಬೇಕಲ್ಲ, ಅದು ಈಗ ಚರ್ಚೆ ಆಗ್ತಾ ಇರುವಂತ ಸಂಗತಿ. ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಅದನ್ನ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಮೊದಲಿಗೆ ಯೋಗೇಶ್ ಗೌಡ ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಯೋಗೇಶ್ ಗೌಡ ಅವರ ಅಣ್ಣ ಉದಯ್ ಗೌಡ ಆ ಭಾಗದಲ್ಲಿ ತಮ್ಮದೇ ಆದಂತ ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಂತ ವ್ಯಕ್ತಿ ಅವರು. ಧಾರವಾಡದ ಹೆಬ್ಬಳ್ಳಿ ಈ ಭಾಗದಲ್ಲಿ ಯೋಗೇಶ್ ಗೌಡ ಅಣ್ಣ ಉದಯ್ ಗೌಡ ತುಂಬಾ ವರ್ಷಗಳ ಹಿಂದೆಯೇ ಹತ್ಯೆ ಆಗಿರುತ್ತೆ. ಯಾವುದೋ ಒಂದು ಗ್ಯಾಂಗ್ ವಾರ್ ರೀತಿಯಲ್ಲಿ ಅವರ ಹತ್ಯೆ ಆಗಿರುತ್ತೆ. ಯೋಗೇಶ್ ಗೌಡ ಅಣ್ಣ ಪೈಲ್ವಾನ್ ಕೂಡ ಆಗಿದ್ರು. ಅಣ್ಣನಿಂದ ತುಂಬಾ ಪ್ರಭಾವಕ್ಕೊಳಗಾಗಿದ್ದ ಯೋಗೇಶ್ ಗೌಡ ಅಣ್ಣನ ಹತ್ಯೆ ಆದ ಬಳಿಕ ಅಣ್ಣನ ವಿಚಾರಕ್ಕೆ ಹೋರಾಟವನ್ನು ಕೂಡ ಮಾಡ್ತಾ ಬಂದಿದ್ರು. ಯೋಗೇಶ್ ಗೌಡ ಬರ್ತಾ ಬರ್ತಾ ತಮ್ಮದೇ ಆದಂತ ಒಂದಷ್ಟು ಗುಂಪನ್ನು ಕಟ್ಟಿಕೊಳ್ತಾರೆ. ಒಂದು ಉದಯ್ ಎನ್ನುವಂತ ಜಿಮ್ ಕೂಡ ಇರುತ್ತೆ. ಆ ಮೂಲಕ ಒಂದಷ್ಟು ಜನರಿಗೆ ಪರಿಚಿತರಾಗ್ತಾರೆ. ಯಾವ ಹಂತಕ್ಕೆ ಬಂದ್ಬಿಡ್ತಾರೆ ಅಂತಂದ್ರೆ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ತಾಲೂಕು ಪಂಚಾಯಿತಿ ಸದಸ್ಯನೂ ಕೂಡ ಆಗ್ತಾರೆ. ಅಂತಿಮವಾಗಿ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಅವಧಿಗೆ ಅಧ್ಯಕ್ಷರು ಕೂಡ ಆಗ್ಬಿಡ್ತಾರೆ. ಅಲ್ಲಿಂದಲೇ ಯೋಗೇಶ್ ಗೌಡ ಹಾಗೆ ಈ ವಿನಯ್ ಕುಲಕರ್ಣಿ ನಡುವೆ ಜಟಾಪಟಿ ಶುರು ಆಗೋದು. ಈ ವಿಚಾರಕ್ಕೆ ಮೊದಲಿಗೆ ಫಸ್ಟ್ ಕ್ಲಾಶ್ ಆಗುತ್ತೆ ಅವರಿಬ್ರು ಮಧ್ಯೆ.